ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ನೀವು ಅಂದ್ಕೊಂಡಾಗೆ ಹೋಗ್ತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೊಡ್ತಾ ಇರೋ ಈ ಒಂದು ಹಾರರ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಕ್ರೀಪಿ ಆಗಿದೆ. ಖಂಡಿತವಾಗ್ಲೂ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ಕತೆ ಇಷ್ಟ ಆಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಸ್ನೇಹಿತರೆ, ನಾನು ಜಾಸ್ತಿ ಟೈಮ್ನ ವೇಸ್ಟ್ ಮಾಡಲ್ಲ, ಸೀದಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೋಟ ಎಂಥ ಒಂದು ಜಾಗ ಅಂದರೆ ಮೋಸ್ಟ್ಲಿ ನಮ್ಮ ಸುಮಾರು ಇಂಡಿಯನ್ಸ್ಗೆ ಈ ಒಂದು ಹೆಸರನ್ನ ಕೇಳೇ ಇರಲ್ಲ. ಕೋಟನ IIT ಹಬ್ ಅಂತ ಕೂಡ ಕರೀತಾರೆ. ಆದರೆ ಅದರ ಜೊತೆ ಕೋಟದಲ್ಲಿ ಸುಮಾರು ರಹಸ್ಯ ಕೂಡ ಅಡಗಿದೆ. ಕೋಟದಲ್ಲಿ ಒಂದು ಪ್ಯಾಲೇಸ್ ಕೂಡ ಇದೆ, ಯಾವುದನ್ನ ಜನರು ಹಾಂಟೆಡ್ ಅಂತ ಬಿಲೀವ್ ಮಾಡ್ತಾರೆ. ಕೋಟದ ಬ್ರಿಜ್ರಾಜ್ ಭವನ್ ಇವತ್ತಿನ ದಿನದಿಂದ ಸುಮಾರು 2000 ವರ್ಷ ಹಳೆಯದು. ಇವಾಗ ಅದನ್ನ ಹೋಟೆಲ್ ಮಾಡಿದ್ದಾರೆ. ಆದರೆ ಹೇಳ್ತಾರೆ ಈ ಪ್ಯಾಲೇಸ್ ನೋಡೋಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವಾಗಿ ಇದರ ಬ್ಯಾಕ್ ಸ್ಟೋರಿ ಕೂಡ ಇದೆ. ಆದರೆ ಕೋಟಾದ ಒಂದು ಕಾಲೇಜಲ್ಲಿ ಓದ್ತಾ ಇದ್ದ ರಂಜನ್ಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ರಂಜನ್ ಒಬ್ಬ ಹಿಸ್ಟ್ರಿ ಸ್ಟೂಡೆಂಟ್ ಆಗಿದ್ದ. ಆದ್ರಿಂದ ಅವನ ಪ್ರಾಜೆಕ್ಟ್ಗೆ ಯಾವುದಾದ್ರೂ 3 ಹೆರಿಟೇಜ್ ಬಿಲ್ಡಿಂಗ್ ಮೇಲೆ ರಿಸರ್ಚ್ ಮಾಡಬೇಕಾಗಿತ್ತು. ರಂಜನ್ ಸೆಲೆಕ್ಟ್ ಮಾಡಿರೋ 3 ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ಬ್ರಿಜ್ರಾಜ್ ಹೆರಿಟೇಜ್ ಪ್ಯಾಲೇಸ್ ಕೂಡ ಒಂದಾಗಿತ್ತು. ರಿಸರ್ಚ್ಗೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಒಂದು ಸಾಯಂಕಾಲ ಅವನು ತನ್ನ ಪ್ರಾಜೆಕ್ಟ್ ಪಾರ್ಟ್ನರ್ ಸಾಕ್ಷಿ ಜೊತೆ ಬ್ರಿಜ್ರಾಜ್ ಭವನ್ಗೆ ರೀಚ್ ಆಗ್ತಾನೆ. ಆ್ಯಕ್ಚುಯಲ್ ಆಗಿ ಹೇಳಬೇಕಂದ್ರೆ ರಂಜನ್ಗೆ ತನ್ನ ಒಬ್ಬ ಕೋಟದಲ್ಲೇ ಇರೋ ಒಬ್ಬ ಗೆಳೆಯ ಅವನಿಗೆ ಮುಂಚೆನೇ ಈ ಹಾಂಟೆಡ್ ಪ್ಯಾಲೇಸ್ ಬಗ್ಗೆ ಹೇಳಿದ್ದ. ಆ್ಯಂಡ್ ಇವರಿಗೆ ರಾತ್ರಿ ಆಗೋ ಅಷ್ಟರಲ್ಲೇ ಅಲ್ಲಿಂದ ಹೊರಡಬೇಕಾಗಿತ್ತು. ಆದರೆ ರಂಜನ್ ಇದ್ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇವರು ರೀಚ್ ಆಗ್ತಾ ಇದ್ದಾಗನೇ ಗಮನಿಸ್ತಾರೆ ಆ ಪ್ಯಾಲೇಸ್ ಬೇರೆ ಪ್ಯಾಲೇಸ್ ಥರನೇ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು. ರಂಜನ್ ಮತ್ತು ಸಾಕ್ಷಿ ರಿಸರ್ಚಲ್ಲಿ ಎಷ್ಟು ಬ್ಯುಸಿ ಆದ್ರಂದ್ರೆ ರಾತ್ರಿ ಆಗಿದ್ದೆ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವರಿಬ್ರು ಇನ್ನೇನು ಪ್ಯಾಲೇಸಿಂದ ಹೊರಡ್ತಾ ಇದ್ರು. ಆಗ ಒಂದು ರೂಮಿಂದ ಪಾಸ್ ಆಗ್ತಾ ಇರುವಾಗ ರಂಜನ್ಗೆ ಒಂದು ತಣ್ಣನೆಯ ಗಾಳಿ ಬರೋಕೆ ಶುರುವಾಗುತ್ತೆ. ಅವನು ಅಲ್ಲೇ ನಿಂತು ಆ ರೂಮ್ನ ಬಾಗಲ್ನ ಹಾಗೆ ನೋಡ್ತಾ ನಿಂತ. ಅವನಿಗೆ ಅನಿಸಿದ್ದೇನೆಂದರೆ ಆ ರೂಮ್ ಒಳಗಡೆ ಯಾರು ಕೂತು ಅಳ್ತಿರೋ ಹಾಗೆ ಅವನಿಗೆ ಫೀಲ್ ಆಗ್ತಾ ಇತ್ತು. ರಂಜನ್ ಸಾಕ್ಷಿ ಕಡೆ ನೋಡ್ತಾನೆ, ಆದರೆ ಸಾಕ್ಷಿ ಅಲ್ಲಿ ಇರಲೇ ಇಲ್ಲ. ದೂರದವರೆಗೂ ಸಾಕ್ಷಿ ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಅಲ್ಲಿ ಒಳಗಡೆ ಬರ್ತಾ ಇದ್ದ ಅಳೋ ಧ್ವನಿ ಹಂತವಾಗಿ ಜೋರಾಗ್ತಾನೆ ಹೋಗ್ತಾ ಇತ್ತು. ಇವಾಗ ರಂಜನ್ಗೆ ಸ್ಲೈಟ್ ಆಗಿ ಭಯ ಶುರು ಆಯಿತು. ಅವನು ಸಾಕ್ಷಿನ ಕೂಗೋಕೆ ಶುರು ಮಾಡ್ತಾನೆ ಅಂದ್ಕೊಳ್ಳಿ. ಅವನ ಧ್ವನಿ ಪೂರ್ತಿ ಪ್ಯಾಲೇಸಲ್ಲೇ ಕೇಳಿಸ್ತಾ ಇತ್ತು. ಆದರೆ ಸಾಕ್ಷಿ ಕಡೆಯಿಂದ ಯಾವುದೇ ಉತ್ತರ ಇಲ್ಲ. ಆ್ಯಂಡ್ ಈ ಕಡೆ ಆ ಧ್ವನಿ ತುಂಬ ಜೋರಾಗಿ ಕೇಳಿಸ್ತಾ ಹೋಗ್ತಾ ಇತ್ತು. ರಂಜನ್ಗೆ ಅನಿಸ್ತಾ ಇತ್ತು ಯಾವುದೋ ಒಬ್ಬ ವ್ಯಕ್ತಿ ನೋವಲ್ಲಿ ನರಳಾಡ್ತಾ ಇದ್ದಾನೆ. ರಂಜನ್ ಭಯ ಪಡ್ತಾ ನಿಧಾನವಾಗಿ ಹೋಗಿ ಆ ಬಾಗ್ಲಿಗೆ ಕಿವಿ ಕೊಡ್ತಾನೆ. ಆಗ ಸಡನ್ ಆಗಿ ಒಂದೇ ಸಮನೆ ಹಳೆ ಧ್ವನಿ ನಿಂತೋಗ್ಬಿಡುತ್ತೆ. ಆ ಬಾಗ್ಲಿಗೆ ಬೀಗ ಹಾಕಿದ್ರು. ಆದ್ರಿಂದ ರಂಜನ್ ಬಾಗಿಲು ಪಕ್ಕ ಇದ್ದ ಒಂದು ಕಿಟಕಿ ಒಳಗಡೆ ಹೋಗಿ ನೋಡ್ತಾನೆ. ಆದರೆ ಒಳಗಡೆ ಯಾರೂ ಕಾಣಿಸ್ತಾ ಇರಲಿಲ್ಲ. ರಂಜನ್ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದ. ಅರ್ಧ ದಾರಿಗೆ ಬರ್ತಾ ಇದ್ದಾಗೇನೆ ಆ ಕ್ಲೋಸ್ ಆಗಿರೋ ಬಾಗ್ಲು ತನ್ನಷ್ಟಕ್ಕೆ ತಾನೇ ತುಂಬ ಶಬ್ದ ಮಾಡ್ತಾ ನಿಧಾನವಾಗಿ ತೆಗೆಯುತ್ತ. ರಂಜನ್ಗೆ ಒಂದು ಅರ್ಥ ಆಗಲಿಲ್ಲ. ಈಗಷ್ಟೇ ಈ ಬಾಗ್ಲಿಗೆ ಬೀಗ ಹಾಕಿದ್ರು, ಬಾಗ್ಲು ಓಪನ್ ಆಗೋಕೆ ಹೇಗೆ ಸಾಧ್ಯ? ರಂಜನ್ ತುಂಬ ಧೈರ್ಯ ಮಾಡಿ ರೂಮ್ ಒಳಗಡೆ ಹೋಗ್ತಾನೆ. ಅವನು ನೋಡ್ತಾನೆ ರೂಮ್ನ ಒಂದು ಮೂಲೆಯಲ್ಲಿ ಒಂದು ರೊಟೇಟಿಂಗ್ ಚೇರ್ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಆ್ಯಂಡ್ ಅವನ ಬೆನ್ನು ರಂಜನ್ ಕಡೆ ಇದೆ. ಆ್ಯಂಡ್ ಅವನು ಒಂದು ಯೂನಿಫಾರ್ಮ್ ಕೂಡ ಹಾಕಿದ್ದಾನೆ, ಬ್ರಿಟಿಷ್ ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಅದು. ರಂಜನ್ ಅವನಿಗೆ ಧ್ವನಿ ಕೊಡ್ತಾನೆ, ಕೇಳ್ತಾನೆ ನಿಮಗೆ ಏನಾಗಿದೆ ಅಂತ. ಆದರೆ ಆ ಒಬ್ಬ ವ್ಯಕ್ತಿಯಿಂದ ಯಾವುದೇ ಉತ್ತರ ಬರಲ್ಲ. ರಂಜನ್ ತುಂಬ ಧೈರ್ಯ ಮಾಡಿ ಅವನ ಹತ್ರ ಹೋಗ್ತಾನೆ. ಆ್ಯಂಡ್ ರಂಜನ್ ಆ ವ್ಯಕ್ತಿ ಭುಜದ ಮೇಲೆ ಕೈ ಇಡ್ತಾ ಇದ್ದಾಗೇನೆ ರಂಜನ್ನ ಕೈ ಅವನ ದೇಹದಿಂದ ಆರ್ಪಾರಾಗ್ಬಿಡತ್ತೆ.
ಆಗ ಆ ವ್ಯಕ್ತಿ ಸ್ಲೈಟಾಗಿ ಅವನ ಮುಖನ ರಂಜನ್ಗೆ ತೋರಿಸ್ತಾನೆ. ಅವನ ಒಂದು ಕಣ್ಣು ಕಂಪ್ಲೀಟಾಗಿ ಆಚೆ ಬಂದಿದೆ ಆ್ಯಂಡ್ ಇನ್ನೊಂದು ಕಣ್ಣು ಕಂಪ್ಲೀಟಾಗಿ ವೈಟಲ್ಲಿತ್ತು. ಆ್ಯಂಡ್ ಇಂಗ್ಲೀಷಲ್ಲಿ ವಿಚಿತ್ರವಾಗಿ ಕಮೆಂಟ್ಸ್ನ ಕೊಡ್ತಾ ಶುರು ಮಾಡ್ತಾನೆ. ಆ್ಯಂಡ್ ಇದಾದಮೇಲೆ ವಿಚಿತ್ರವಾಗಿ ನಗೋಕ್ಕೂ ಕೂಡ ಶುರು ಮಾಡ್ತಾನೆ. ಇದೆಲ್ಲ ನೋಡಿ ರಂಜನ್ಗೆ ಮೀಟರ್ ಆಫ್ ಆಗೋಗುತ್ತೆ ಆ್ಯಂಡ್ ಸೀದಾ ಅವನು ಡೋರ್ನ ಕಡೆ ಓಡೋಗ್ತಾನೆ. ಆದರೆ ಬಾಗಿಲು ಆಲ್ರೆಡಿ ಕ್ಲೋಸ್ ಆಗೋಗಿತ್ತು. ರಂಜನ್ ಆ ಡೋರ್ನ ಓಪನ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ, ಆದರೆ ಡೋರ್ ಮಾತ್ರ ಓಪನ್ ಆಗ್ತಾ ಇಲ್ಲ. ಆಗಲೇ ರಂಜನ್ ನೋಟಿಸ್ ಮಾಡ್ತಾನೆ, ಆ ಭಯಂಕರವಾಗಿರೋ ವ್ಯಕ್ತಿ ಒಂದು ರೈಫಲ್ನ ಹಿಡ್ಕೊಂಡು ರಂಜನ್ನ ಕಡೆ ಪಾಯಿಂಟ್ ಮಾಡಿ ನಿಂತಿದ್ದಾನೆ. ರೂಮ್ನ ಎಲ್ಲ ಲೈಟ್ಸ್ ಸೈಮಲ್ಟೇನಿಯಸ್ಲಿ ಫ್ಲಿಕರ್ ಆಗೋಕೆ ಶುರು ಆದವು. ರಂಜನ್ ಆಲ್ಮೋಸ್ಟ್ ಹೋಪ್ಸ್ನ ಕಳ್ಕೊಂಡ್ಬಿಟ್ಟಿದ್ದ. ಅವನಿಗೆ ಅನಿಸಿತ್ತು, ಬಹುಶಃ ಇದೇ ನಂದು ಕೊನೆ ದಿನ. ಆ ವ್ಯಕ್ತಿ ಜೋರಾಗಿ ಕಿರ್ಚಿ ತನ್ನ ರೈಫಲ್ನ ಶೂಟ್ ಮಾಡೇ ಬಿಟ್ಟ. ಆ್ಯಂಡ್ ರಂಜನ್ ಜೋರಾಗಿ ಕಿರ್ಚ್ಕೊಂಡ. ಆಗ ರಂಜನ್ಗೆ ಫೀಲ್ ಆಯಿತು, ಯಾರೋ ಅವನನ್ನು ಭುಜದ ಮೇಲೆ ಕೈ ಇಟ್ಟು ಅವನನ್ನು ಕರೀತಾ ಇರೋ ಹಾಗೆ. ಅವನು ನಿಧಾನವಾಗಿ ಕಣ್ಬಿಟ್ಟು ನೋಡಿದಾಗ ಎದುರುಗಡೆ ಇದ್ದಿದ್ದು ಸಾಕ್ಷಿ. ಇದನ್ನ ನೋಡಿದ ರಂಜನ್ಗೆ ಶಾಕ್ ಆಗೋಗುತ್ತೆ. ಆ್ಯಂಡ್ ಅಕ್ಕಪಕ್ಕ ಕಣ್ಣಾಡಿಸಿದಾಗ ಎಲ್ಲ ನಾರ್ಮಲ್ ಆಗೇ ಕಾಣಿಸ್ತಾ ಇದೆ. ಆ ಬಾಗಿಲಿಗೂ ಬೀಗ ಹಾಕಿದ್ರು. ಆ್ಯಂಡ್ ಸಾಕ್ಷಿ ಅವನಿಗೆ ಹೇಳ್ತಾಳೆ, ಕಳೆದ 15 ನಿಮಿಷದಿಂದ ನೀನು ಕಾನ್ಷಿಯಸ್ ಅಲ್ಲೇ ಇಲ್ಲ. ರಂಜನ್ಗೆ ಒಂದು ಅರ್ಥ ಆಗ್ತಾ ಇರಲಿಲ್ಲ ಏನು ಸಾಕ್ಷಿ ಹೇಳ್ತಾ ಇದ್ದಾಳೆ ಅಂತ. ಅವನಿಗೆ ಒಂದು ಕ್ಷಣ ಫೀಲ್ ಅನಿಸಿತ್ತು, ಮೋಸ್ಟ್ಲಿ ಅವನು ಹ್ಯಾಲೋಸಿನೇಟ್ ಮಾಡ್ತಾ ಇರ್ಬೋದು ಅಂತ. ಆದರೆ ಯಾವಾಗ ಸಾಕ್ಷಿ ಅವನಿಗೆ ಒಂದು ಮಾತನ್ನು ಹೇಳ್ತಾಳೋ ಅದನ್ನ ಕೇಳಿ ರಂಜನ್ಗೆ ಒಂದು ಕ್ಷಣ ಮೈಯಲ್ಲಿ ನಡ್ಕ ಬರುತ್ತೆ. ಸಾಕ್ಷಿ ಹೇಳ್ತಾಳೆ, ನಾವು ಯಾವಾಗ ಆ ಒಂದು ರೂಮ್ ಎದುರುಗಡೆ ನಿಂತಿದ್ವೋ ಆ ರೂಮ್ ಒಳಗಡೆ ಯಾವುದೋ ಒಬ್ಬ ಇಂಗ್ಲಿಷ್ ಮೆನ್ ಒಂದು ಯೂನಿಫಾರ್ಮ್ನ ಹಾಕ್ಕೊಂಡು ಕಿಟಕಿಯಿಂದ ನಮ್ಮನ್ನೇ ನೋಡ್ತಾ ನಿಂತಿದ್ದ ಅಂತ. ಇದನ್ನ ಕೇಳಿ ರಂಜನ್ಗೆ ಅರ್ಥ ಆಗೋಯ್ತು, ಅದು ಯಾವುದೋ ಹ್ಯಾಲೋಸಿನೇಷನ್ ಅಲ್ಲ, ಬದಲಾಗಿ ಒಂದು ಭಯಾನಕ ರಿಯಾಲಿಟಿ. ಆ್ಯಂಡ್ ರಂಜನ್ ಈ ಪ್ಯಾಲೇಸ್ ಬಗ್ಗೆ ಅಲ್ಲಿನ ವೇಟರ್ಸ್ ಹತ್ರ ಕೇಳಿದಾಗ ಗೊತ್ತಾಗಿದ್ದು, ಈ ಪ್ಯಾಲೇಸಲ್ಲಿ ಒಬ್ಬ ಬ್ರಿಟಿಷ್ ಆರ್ಮಿಯ ಟಾಪ್ ಆಫೀಸರ್ ಇರ್ತಾ ಇದ್ದ. ಆದರೆ ಫ್ರೀಡಮ್ ಸ್ಟ್ರಗಲ್ನ ಟೈಮಲ್ಲಿ ಇಂಡಿಯನ್ ಸೋಲ್ಜರ್ಸ್ ಆ ಒಂದು ಪ್ಯಾಲೇಸ್ಗೆ ನುಗ್ಗಿ ಆ ಬ್ರಿಟಿಷ್ ಜನರಲ್ನ ಹೊಡೆದಾಕಿದ್ರು. ಹೇಳ್ತಾರೆ, ಈಗಲೂ ಆ ಬ್ರಿಟಿಷ್ ಆಫೀಸರ್ನ ಆತ್ಮ ಆ ಬ್ರಿಜ್ರಾಜ್ ಭವನಲ್ಲೇ ಅಲ್ದಾಡ್ತಾ ಇದೆ ಆ್ಯಂಡ್ ರಿವೆಂಜ್ಗೋಸ್ಕರ ಕಾಯ್ತಾ ಇದೆ. ಆ್ಯಂಡ್ ಇದನ್ನೂ ಹೇಳ್ತಾರೆ, ಆ ಆತ್ಮ ಯಾರಿಗೂ ಇಲ್ಲಿ ತನಕ ಏನೂ ತೊಂದರೆ ಕೊಟ್ಟಿಲ್ಲ. ಆ್ಯಂಡ್ ತುಂಬ ಜನ ಆ ಬ್ರಿಟಿಷ್ ಆಫೀಸರ್ನ ಅಲ್ಲಿ ನೋಡಿದ್ದಾರೆ ಕೂಡ. ಆ್ಯಂಡ್ ಅಲ್ಲಿನ ವಾಚ್ಮೆನ್ಸ್ಗಳ ಹೇಳಿಕೆಯ ಪ್ರಕಾರ ಹೋದರೆ ಡ್ಯೂಟಿ ಮಾಡೋ ಟೈಮಲ್ಲಿ ಯಾವುದೋ ಒಂದು ಕಾಣದ ಶಕ್ತಿ ಅವ್ರಿಗೆ ಕಪಾಳಕ್ಕೆ ಹೊಡೆದು ಇಂಗ್ಲೀಷಲ್ಲಿ ಕಮಾಂಡ್ ಕೊಡೋ ಹಾಗೆ ಕೂಡ ಫೀಲ್ ಆಗಿತ್ತು ಅಂತ ಅವರು ತಮ್ಮ ಅಭಿಪ್ರಾಯನ ತಿಳಿಸಿದ್ರು. ಸೊ ಗೆಳೆಯರೇ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕತೆ ಎಂಜಾಯ್ ಮಾಡಿದ್ದೀರಾ ಅಂತ ಕೂಡ ನಾನು ಭಾವಿಸ್ತೀನಿ. ಸೊ ಸ್ನೇಹಿತರೆ, ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಕತೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡೋ ಒಂದು ಸಮಯ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಬಟ್ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸ್ಮಾಲ್ ರಿಕ್ವೆಸ್ಟ್. ನಿಮ್ಮಲ್ಲಿ ಸಾಕಷ್ಟು ಜನ ನಮ್ಮ ವಿಡಿಯೋಸ್ನ ಎಂಜಾಯ್ ಮಾಡ್ತಿದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಲೈಕ್ ಆಲ್ಮೋಸ್ಟ್ ಓನ್ಲಿ 30% ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಮಿಕ್ಕಿರೋ 70% ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಅಕಸ್ಮಾತಾಗಿ ನೀವೇನಾದರೂ ಆ 70%ಅಲ್ಲಿ ಒಬ್ಬರೇನಾದರೂ ಆಗಿದ್ದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ನೋಡಿ. ಯಾಕಂದರೆ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಥರ ನೀವು ಸಬ್ಸ್ಕ್ರೈಬ್ ಆದರೆ ಅದಿನ್ನು ಹೆಲ್ಪ್ ಆಗುತ್ತೆ, ಇನ್ನು ಮೋಟಿವೇಟ್ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕೆ ಅಂತ ಅಷ್ಟೇ ಸ್ನೇಹಿತರೆ, ಮತ್ತೇನೂ ಇಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.